ಎಲ್ರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯ ಡಿಸೆಂಬರ್ ಮಾಸದ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಬಾಂಧವರೇ, ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮವರಿಗೂ ಕೂಡ ತಲುಪಿಸಿ ಅಂತೇಳಿ ಹೇಳ್ತಾ ವೃಶ್ಚಿಕ ರಾಶಿಯ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಇಲ್ಲಿ ಪ್ರಮುಖ ಗ್ರಹಗಳಾದಂತಹ ರಾಹು ಸ್ಥಾನ ಅನುಕೂಲಕರವಾಗಿ ಕಾಣಿಸುತ್ತೆ ಮತ್ತು ಗುರು 7ನೇ ಮನೆಯಲ್ಲಿದ್ದಾನೆ. ಶನಿ 4ನೇ ಮತ್ತು 5ನೇ ಮನೆಯ ಅಧಿಪತಿಯಾಗಿ 5ನೇ ಮನೆಯನ್ನು ಮುಂದುವರಿಸ್ತಾನೆ. ಇದು ಮಧ್ಯಮ ಅನುಕೂಲಕರ ಅಂತೇಳಿ ನಾವು ಹೇಳಲಾಗುತ್ತೆ. ಕೇತುವಿನ ಉಪಸ್ಥಿತಿಯಿಂದ 12ನೇ ಮನೆ ಪ್ರತಿಕೂಲವೆಂದು ಕಾಣಿಸುತ್ತೆ. 4ನೇ ಮನೆಯಲ್ಲಿ ವೃತ್ತಿಗ್ರಹವಾದಂತಹ ಶನಿಯ ಉಪಸ್ಥಿತಿ ಈ ತಿಂಗಳು ನಿಮಗೆ ಮಧ್ಯಮ ಫಲಿತಾಂಶವನ್ನು ನೀಡೋದಕ್ಕಿದೆ. ಶನಿ ನಿಮಗೆ ಕೆಲಸದ ಒತ್ತಡ ಮತ್ತು ನಿಮ್ಮ ಕೆಲಸದಲ್ಲಿ ಕೆಲವೊಂದು ಸವಾಲುಗಳನ್ನು ಒಡ್ಡಬಹುದು. ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಹೆಚ್ಚಿನ ಮಟ್ಟದ ಲಾಭ ಗಳಿಸೋದಕ್ಕೆ ಮತ್ತು ಇದು ನಿಮಗೆ ಚಿಂತೆಯನ್ನು ಉಂಟು ಮಾಡೋದಕ್ಕೆ ಕಾರಣ ಆಗುತ್ತೆ. 7ನೇ ಮನೆಯಲ್ಲಿ ಮಂಗಳಕರ ಗ್ರಹದ ಪರಿಸ್ಥಿತಿಯು ನಿಮಗೆ ಅಧ್ಯಯನದಲ್ಲಿ ಉತ್ತಮ ಪ್ರಗತಿಯನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯವರೇ, ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ, ಮೋಸ ಹೋಗ್ತೀರ. ನೀವು ಸ್ವಭಾವತಃ ಯಾವುದೇ ತಲ್ಲಣಗಳನ್ನು ತಡೆದುಕೊಳ್ಳೋರಲ್ಲ. ಧೈರ್ಯವಂತರಾಗಿ ಹೊರಗೆ ಕಂಡರೂ ಕೂಡ ಒಳಗೆ ಮೃದು ಸ್ವಭಾವವನ್ನು ಹೊಂದಿದವರು, ಸೂಕ್ಷ್ಮ ಮನಸ್ಸನ್ನು ಹೊಂದಿದವರು. ಕೋಪವಾದರೂ ಅಳುವಾದರೂ ನಿಮಗೆ ಬೇಗ ಬರುತ್ತೆ. ಕೋಪದಲ್ಲಿ ಕೆಲವೊಮ್ಮೆ ತುಂಬ ತೀಕ್ಷ್ಣವಾದಂತಹ ಮಾತನ್ನು ಆಡ್ಬಿಡ್ತೀರ. ಇದು ನಿಮಗೆ ಕೆಟ್ಟ ಹೆಸರನ್ನು ತಂದುಬಿಡುತ್ತೆ. ಜನರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಕೋಪ ದುಗುಡಗಳನ್ನು ಹತೋಟೆಯಲ್ಲಿಟ್ಟು ಇದನ್ನು ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಧ್ಯಾನದ ಮೊರೆ ಹೋಗಿ ಯೋಗವನ್ನು ಮಾಡಿ ಒಳ್ಳೆಯ ಸಂಗೀತಗಳನ್ನು ಕೇಳಿ. ಇದು ನಿಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆ ಗುರುಬಲ ಅನ್ನುವಂಥದ್ದು ಸಂಪೂರ್ಣವಾಗಿದೆ. ಇದು ಕೆಲಸದ ಅಡೆತಡೆಗಳಿಗೆ ನೆರವನ್ನು ಉಂಟು ಮಾಡುತ್ತೆ. ವಿವಾಹ ಯೋಗ್ಯರಿಗೆ ವಿವಾಹ, ಸಂತಾನ ಪ್ರಾಪ್ತಿ, ಸಂತಾನದಿಂದ ಸುಖ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲ, ಉನ್ನತ ವ್ಯಾಸಂಗಕ್ಕೆ ಉತ್ತಮವಾದಂತಹ ಅವಕಾಶ, ವಿದೇಶ ಪ್ರವಾಸ ಈಗ ಸಾಧ್ಯವಾಗುವಂತಹ ಎಲ್ಲ ಯೋಗಭಾಗ್ಯ ನಿಮಗಿದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ. ಹಣದ ಹರಿವು ಕೂಡ ಉತ್ತಮವಾಗಿರುತ್ತೆ. ವೃತ್ತಿಯಲ್ಲಿ ಬೆಳವಣಿಗೆ ಇರುತ್ತೆ. ನಿಮ್ಮ ಹಿಂದಿನ ಸಾಲಗಳನ್ನು ತೀರಿಸುವಂತಹ ಯೋಗಭಾಗ್ಯ ನಿಮಗೆ ಸಿಗುತ್ತೆ. ಸದಸ್ಯರೊಂದಿಗೆ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಉತ್ತಮ ಸಂಬಂಧಗಳಿರುತ್ತೆ. ನಿಮ್ಮ ಪ್ರೇಮ ಜೀವನ ಆನಂದಮಯವಾಗಿರುತ್ತೆ ಮತ್ತು ಪ್ರೇಮಿಗಳ ನಡುವೆ ಹೆಚ್ಚು ಸಂತೋಷ ಅನ್ನುವಂಥದ್ದು ಇಲ್ಲಿ ಕಾಣಿಸುತ್ತೆ. ನಿಮ್ಮ ಪ್ರೀತಿಪಾತ್ರರನ್ನು ಮದುವೆಯಾಗಲು ಬಯಸಿದರೆ ಈ ತಿಂಗಳು ನೀವು ಮದುವೆಯಲ್ಲಿ ಯಶಸ್ಸನ್ನು ಕಾಣಬಹುದು. ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಂತೋಷವನ್ನು ಅನುಭವಿಸ್ತೀರ. ಗುರು 7ನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದ್ರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿ ಕಾಣಿಸುತ್ತೆ. ಆರೋಗ್ಯವೂ ಕೂಡ ಉತ್ತಮ ರೀತಿಯಲ್ಲಿರುತ್ತೆ. ನೀವು ಈ ತಿಂಗಳಲ್ಲಿ ಸ್ವಲ್ಪ ಗಮನವನ್ನು ಹರಿಸಿದರೆ, ಉತ್ತಮವಾದಂತಹ ಕಾಳಜಿಯನ್ನು ವಹಿಸಿದರೆ ನೀವು ಫಿಟ್ ಆ್ಯಂಡ್ ಫೈನ್ ಆಗುವಂತಹ ಎಲ್ಲ ಯೋಗಭಾಗ್ಯ ನಿಮಗಿದೆ. ನಿಮಗೆ ನಿಮ್ಮ ಭವಿಷ್ಯ ಅನ್ನುವಂಥದ್ದು ಈ ತಿಂಗಳಲ್ಲಿ ಉತ್ತಮವಾಗಿ ಕಾಣಿಸುತ್ತೆ. ಕೆಲವೊಂದು ಅಡೆತಡೆಗಳಿದ್ದರೂ ಕೂಡ ಅದರ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿಯ ಪ್ರತಿನಿತ್ಯವಾದಂತಹ ಜಪವನ್ನು ಮಾಡಿ. ಓಂ ಹನುಮತೇ ನಮಃ ಅಂಥೇಳಿ ಪ್ರತಿನಿತ್ಯವಾಗಿ 28 ಸಲ ಜಪವನ್ನು ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ. ಎಲ್ಲವೂ ಕೂಡ ಶುಭವಾಗುತ್ತೆ. ಬಾಂಧವರೇ, ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಒಳ್ಳೆಯ ಸಮಯ. ಈ ಸಮಯವನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮಾತನಾಡುವ ಮೊದಲು ವಿಚಾರವನ್ನು ಮಾಡಿ ಮಾತನಾಡಿ. ಯಾರ ಮೇಲೂ ಕೂಡ ಕೋಪದ ಮನೋಭಾವನೆಯನ್ನು ಇಟ್ಕೊಳ್ಬೇಡಿ. ನಿಮ್ಮ ಕೋಪ ನಿಮಗೆ ಮುಳುವಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೋಪದ ಕೈಗೆ ಯಾವುದನ್ನು ಕೊಟ್ಟು ಆಮೇಲೆ ಅದರ ಬಗ್ಗೆ ಚಿಂತಿಸುವಂತಹ ಕೆಲಸವನ್ನು ಮಾಡಿಕೊಳ್ಬೇಡಿ. ಪ್ರತಿನಿತ್ಯವಾಗಿ ಧ್ಯಾನ ಯೋಗಗಳನ್ನು ಮಾಡಿ ಕ್ರಮೇಣವಾಗಿ ಕೋಪ ಅನ್ನುವಂಥದ್ದು ನಿಮ್ಮ ಹತೋಟಿಗೆ ಬರುತ್ತೆ. ನಿಮ್ಮ ಉಜ್ವಲವಾದಂತಹ ಭವಿಷ್ಯಕ್ಕೂ ಕೂಡ ಇದು ಉತ್ತಮವಾಗಿರುತ್ತೆ. ಉನ್ನತವಾದಂತಹ ಜೀವನವನ್ನು ನೀವು ಪಡಿತೀರ. ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.